ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಗತಿಗಳನ್ನು ನೋಡಲು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅನ್ನು ಪ್ಲೇಸ್ಟೋರ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಾವು ಈ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕಿಸಿದಾಗ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ದಿನ ಮತ್ತು ವರ್ಷದ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಅದಕ್ಕೋಸ್ಕರ ಮಾಡಿರ್ತಕ್ಕಂಥ ಪ್ರಮುಖವಾದ ಪ್ರಶ್ನೆಗಳು. ಮೊದಲನೇದು, ಶ್ರೀ ರಾಜೀವ್ ಗಾಂಧಿಯವರ ಮೊದಲ ಮರಣ ವಾರ್ಷಿಕೋತ್ಸವದ ದಿನವನ್ನು ಏನೆಂದು ಆಚರಿಸಲಾಗುತ್ತದೆ? ರಾಜೀವ್ ಗಾಂಧಿಯವರ ಮೊದಲ ಮರಣ ವಾರ್ಷಿಕೋತ್ಸವ ದಿನ ನೋಡಿ, ರಾಷ್ಟ್ರೀಯ ಏಕೀಕರಣ ದಿನ, ಶಾಂತಿ ಮತ್ತು ಪ್ರೀತಿಯ ದಿನ, ಜಾತ್ಯತೀತ ದಿನ, ಭಯೋತ್ಪಾದನಾ ವಿರೋಧಿ ದಿನ. ಹಾಗಾದರೆ ಸರಿಯಾದ ಉತ್ತರ ಏನಿರ್ಬೋದು? ಸರಿಯಾದ ಉತ್ತರ ಭಯೋತ್ಪಾದನಾ ವಿರೋಧಿ ದಿನ. ರಾಜೀವ್ ಗಾಂಧಿಯವರನ್ನು ಯಾವಾಗ ಆ LTTE ಉಗ್ರಗಾಮಿಗಳು ಕೊಂದರೋ, ಸೊ ಅವರ ಮೊದಲ ಮರಣ ವಾರ್ಷಿಕೋತ್ಸವ ದಿನವನ್ನು ನಾವು ಭಯೋತ್ಪಾದನಾ ವಿರೋಧಿ ದಿನ ಎಂದು ಆಚರಿಸುತ್ತೇವೆ. ಹಾಗಾದರೆ ಆಗಸ್ಟ್ 20 ನಾವು ಏನೆಂದು ಆಚರಿಸುತ್ತೇವೆ? ಆಗಸ್ಟ್ 20 ನೋಡಿ, ಭೂಮಿಯ ದಿನ, ಸದ್ಭಾವನ ದಿನ, ತಂಬಾಕು ದಿನವಲ್ಲ ಅಥವಾ ಇನ್ನು ಯಾವುದೂ ಅಲ್ಲ. ನೋಡಿ, ಸರಿಯಾದ ಉತ್ತರ ಸದ್ಭಾವನ್ ದಿವಸ್. ಆಗಸ್ಟ್ 20 ನಾವು ಸದ್ಭಾವನ್ ದಿವಸ್ ಅಂತ ನಾವು ಕರಿತೇವೆ. ನೆಕ್ಸ್ಟ್, ವಿಶ್ವ ಜನಸಂಖ್ಯಾ ದಿನವನ್ನು ಯಾವಾಗ ಆಚರಿಸುತ್ತೇವೆ? ವಿಶ್ವ ಜನಸಂಖ್ಯಾ ದಿವಸ್. ಸರಿಯಾದ ಉತ್ತರ ಜುಲೈ 11. ಪ್ರತಿ ವರ್ಷ ಜುಲೈ 11 ನಾವು ವಿಶ್ವ ಜನಸಂಖ್ಯಾ ದಿನ, ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತ ಪ್ರತಿ ವರ್ಷ ನಾವು ಆಚರಿಸ್ತಾ ಬರ್ತಿದ್ದೇವೆ. ಸೊ ನೆಕ್ಸ್ಟ್, ಜನವರಿ 15 ನಾವು ಏನೆಂದು ಆಚರಿಸುತ್ತೇವೆ? ಗಣರಾಜ್ಯೋತ್ಸವ, ಯುಗಾದಿ, ಶಿಕ್ಷಕ ದಿನ, ಸೇನಾ ದಿನ. ಸರಿಯಾದ ಉತ್ತರ ಸೇನಾ ದಿನ. ನಾವು ಜನವರಿ 15 ಸೇನಾ ದಿನ ಎಂದು ಆಚರಿಸ್ತೇವೆ. ಶಿಕ್ಷಕರ ದಿನವನ್ನು ನಮಗೆ ಗೊತ್ತು, ಸೆಪ್ಟೆಂಬರ್ 5 ಇದು ಶಿಕ್ಷಕರ ದಿನಾಚರಣೆ. ಹಾಗಾದರೆ ಗಣರಾಜ್ಯೋತ್ಸವ ನಾವು ಜನವರಿ 26 ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಹಾಗಾದರೆ ಜನವರಿ 15 ಏನು? ಅದು ಸೇನಾ ದಿನ. ನೆಕ್ಸ್ಟ್, ದಕ್ಷಿಣ ಆಫ್ರಿಕಾದಿಂದ ಮಹಾತ್ಮ ಗಾಂಧೀಜಿಯವರ ಆಗಮನದ ಶತಮಾನೋತ್ಸವವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 1993. ಮೇ 1993 ದಕ್ಷಿಣ ಆಫ್ರಿಕಾದಿಂದ ಮಹಾತ್ಮ ಗಾಂಧೀಜಿಯವರು ಆಗಮನವಾಗಿದ್ದಕ್ಕೆ ಅಲ್ಲಿ 100 ವರ್ಷ ಪೂರೈಸಿತು. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಕಡಲು ದಿನ ಯಾವಾಗ ಬರುತ್ತದೆ? ಭಾರತದ ರಾಷ್ಟ್ರೀಯ ಕಡಲ ದಿನ. ಸರಿಯಾದ ಉತ್ತರ ಏಪ್ರಿಲ್ 5. ಏಪ್ರಿಲ್ 5 ಭಾರತದ ರಾಷ್ಟ್ರೀಯ ಕಡಲು ದಿನ. ನೆಕ್ಸ್ಟು, ಪತ್ರಕರ್ತ ದಿನವನ್ನು ದೇಶಾದ್ಯಂತ ಮೊದಲ ಬಾರಿಗೆ ಯಾವಾಗ ಆಚರಿಸಲಾಯಿತು? KS ಒಳಗಡೆ ಕೇಳಿರ್ತಕ್ಕಂಥ ಪ್ರಮುಖವಾದ ಪ್ರಶ್ನೆ. ಪತ್ರಕರ್ತ ದಿನವನ್ನು ದೇಶಾದ್ಯಂತ ಮೊದಲ ಬಾರಿಗೆ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಅಕ್ಟೋಬರ್ 28, 1984. ಅಕ್ಟೋಬರ್ 28, 1984 ಇಡೀ ದೇಶಾದ್ಯಂತ ಪತ್ರಕರ್ತ ದಿನವನ್ನು ಆಚರಿಸಲಾಯಿತು. ನೆಕ್ಸ್ಟು, ಶಿಕ್ಷಕರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ನಾನು ಆಗಲೇ ಹೇಳಿದೆ, ಸೆಪ್ಟೆಂಬರ್ 5 ನಾವು ಶಿಕ್ಷಕರ ದಿನವನ್ನು ಆಚರಿಸಲಾಗುತ್ತದೆ. ಅಕ್ಟೋಬರ್ 2 ಇದು ಗಾಂಧೀಜಿಯವರ ಹುಟ್ಟಿದ ದಿನ. ಇದನ್ನು ನಾವು ಅಹಿಂಸಾ ದಿನ ಅಂತ ನಾವು ಆಚರಿಸ್ತೇವೆ, ಅದು ಅಕ್ಟೋಬರ್. ಹಾಗೆ ಜನವರಿ 30 ಇದು ಗಾಂಧೀಜಿಯವರ ಮರಣ ಹೊಂದಿದ ದಿನ. ಇದನ್ನು ನಾವು ಹುತಾತ್ಮರ ದಿನ ಅಂತ ನಾವು ಆಚರಿಸ್ತೇವೆ, ಹುತಾತ್ಮರ ದಿನ. ಹಾಗಾದರೆ ಶಿಕ್ಷಕರ ದಿನ ಯಾವಾಗ ಅಂದರೆ ಅದು ಸೆಪ್ಟೆಂಬರ್ 5 ನಾವು ಇದನ್ನು ಶಿಕ್ಷಕರ ದಿನವೆಂದು ಆಚರಿಸುತ್ತೇವೆ. ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸುತ್ತೇವೆ? ವಿಶ್ವ ಪರಿಸರ ದಿನ. ಸರಿಯಾದ ಉತ್ತರ ಜೂನ್ 5. ಜೂನ್ 5 ನಾವು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸುತ್ತೇವೆ. ನೆಕ್ಸ್ಟ್, ಯಾವ ದಿನವನ್ನು ವಿಶ್ವದ ಧೂಮಪಾನ ನಿಷೇಧ ದಿನ ವಿಶ್ವದ ಧೂಮಪಾನ ನಿಷೇಧ ದಿನವೆಂದು ಆಚರಿಸುತ್ತೇವೆ?
ಸರಿಯಾದ ಉತ್ತರ ಮೇ 13. ಪ್ರತಿ ವರ್ಷ ನಾವು ಪ್ರತಿ ವರ್ಷ ನಾವು ಮೇ 31ರಂದು ವಿಶ್ವ ಧೂಮಪಾನ ನಿಷೇಧ ದಿನವನ್ನಾಗಿ ಆಚರಿಸುತ್ತೇವೆ. ಪ್ರತಿ ವರ್ಷ ಮೇ 31. ನೆಕ್ಸ್ಟು, ಭಾರತದ ಯಾವ ನಾಯಕನ ಜನ್ಮದಿನವನ್ನು ಮಕ್ಕಳ ದಿನ ಎಂದು ಆಚರಿಸಲಾಗುತ್ತದೆ? ಮಕ್ಕಳ ದಿನ. ಎಲ್ಲರಿಗೂ ಗೊತ್ತು ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ನಾವು ಮಕ್ಕಳ ದಿನ ಎಂದು ಆಚರಿಸುತ್ತೇವೆ. ಹಾಗಾದರೆ ಮಕ್ಕಳ ದಿನವನ್ನು ಯಾವಾಗ ಆಚರಿಸ್ತೇವೆ ಎಂದು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕ್ವಶನ್ ನಂಬರ್ ಹಾಕಿ ನೀವು ಕಾಮೆಂಟ್ ಮಾಡಿ. ನೆಕ್ಸ್ಟ್, ವಿಶ್ವಸಂಸ್ಥೆ 1993 1993 ವರ್ಷವನ್ನು ಏನೆಂದು ಘೋಷಿಸಿತು? ಅಂದರೆ ಅಂಗವಿಕಲ ವರ್ಷ ಅಂತ ಘೋಷಿಸಿತು, ಅಥವಾ ಕಾಡುಗಳ ವರ್ಷ ಅಂತ ಘೋಷಿಸಿತು, ಅಥವಾ ಹೆಣ್ಣು ಮಗು ವರ್ಷ ಅಂತ ಘೋಷಿಸಿತು, ಅಥವಾ ಸ್ಥಳೀಯ ಜನ ಅಂತ ಇಂಡಿಜಿನಿಯಸ್ ಪೀಪಲ್ ಅಂತ ಘೋಷಿಸಿತು. ಯಾವಾಗ? 1993ರಲ್ಲಿ ವಿಶ್ವಸಂಸ್ಥೆಯು 1993ನೇ ವರ್ಷವನ್ನು ಇಂಡಿಜಿನಿಯಸ್ ಪೀಪಲ್ ಅಂದರೆ ಸ್ಥಳೀಯ ಜನದ ವರ್ಷ ಅದು ಅಂತ ಘೋಷಣೆ ಮಾಡ್ತು. ಯಾವಾಗ? 1993. ಪ್ರಮುಖವಾದಂತಹ ಪ್ರಶ್ನೆ. ನೆಕ್ಸ್ಟು, 1991ರ ವರ್ಷವನ್ನು ಭಾರತದಲ್ಲಿ ಏನಂತ ಆಚರಿಸಲಾಯಿತು? 1991 ನಮ್ಮ ಭಾರತದಲ್ಲಿ ನೋಡಿ, ಜನಸಂಖ್ಯಾ ನಿಯಂತ್ರಣ, ಹೆಣ್ಣು ಮಗು, ಸಾಕ್ಷರತೆ ಅಥವಾ ಪ್ರವಾಸೋದ್ಯಮ ವರ್ಷ. ಸರಿಯಾದ ಉತ್ತರ ಪ್ರವಾಸೋದ್ಯಮ. 1991ರಂದು ನಮ್ಮ ಭಾರತದಲ್ಲಿ ಪ್ರವಾಸೋದ್ಯಮ ವರ್ಷ ಅಂತ ಆಚರಿಸಲಾಯಿತು. ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಪಾಠಗಳನ್ನು ಕೇಳಲು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿ, ನಂತರ ಮುಂದಿನ ಪ್ರೊಸೀಜರನ್ನು ಫಾಲೋ ಮಾಡಿ. 1ನೇದು, ಕ್ಲಿಕ್ ಆನ್ ಗೆಟ್ ಸಬ್ಸ್ಕ್ರಿಪ್ಷನ್, ನಂತರ ಸೆಲೆಕ್ಟ್ ಪೀರಿಯಡ್ ಆಫ್ ಸಬ್ಸ್ಕ್ರಿಪ್ಷನ್, ನಂತರ ಎಂಟರ್ ರೆಫರಲ್ ಕೋಡ್ ಕ್ರಾಂತಿ10 ಫಾರ್ 10% ಡಿಸ್ಕೌಂಟ್, ನಂತರ ಪ್ರೊಸೀಡ್ ಟು ಪೇಮೆಂಟ್, ನಂತರ ಸೆಲೆಕ್ಟ್ ದ ಮೋಡ್ ಆಫ್ ಪೇಮೆಂಟ್, ಇಯರ್ EMI ಆಲ್ಸೋ ಅವೈಲೇಬಲ್. ಥ್ಯಾಂಕ್ ಯು. ನೆಕ್ಸ್ಟು, ಯಾವ ದಿನವನ್ನು ವಿಶ್ವ ಆಹಾರ ದಿನವೆಂದು ಆಚರಿಸಲಾಯಿತು? ವಿಶ್ವ ಆಹಾರ ದಿನ. ಸರಿಯಾದ ಉತ್ತರ ಅಕ್ಟೋಬರ್ 16. ಅಕ್ಟೋಬರ್ 16ರಂದು ನಾವು ಪ್ರತಿ ವರ್ಷ ವಿಶ್ವ ಆಹಾರ ದಿನವೆಂದು ನಾವು ಆಚರಿಸುತ್ತೇವೆ. ನೆಕ್ಸ್ಟು, 1981ರಿಂದ 90 ಸುಮಾರು 10 ವರ್ಷಗಳ ಈ ದಶಕವನ್ನು ಯಾವ ಅಂತಾರಾಷ್ಟ್ರೀಯ ದಶಕವೆಂದು ಆಚರಿಸಲಾಯಿತು? 1981ರಿಂದ 90ರವರೆಗೆ ನೋಡಿ, ಶಾಂತಿ, ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ, ಮಹಿಳೆಯರು, ಮಕ್ಕಳು. ಸರಿಯಾದ ಉತ್ತರ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯದ ದಶಕ ಅಂತ ಆಚರಿಸಲಾಯಿತು. ಯಾವಾಗ? 1981ರಿಂದ ಈ 90ರ ದಶಕವನ್ನು ನಾವು ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯದ ದಶಕ ಅಂತ ನಾವು ಆಚರಿಸಲಾಯಿತು. ನೆಕ್ಸ್ಟ್, ಯಾವ ವರ್ಷವನ್ನು ಬಡತನ ನಿರ್ಮೂಲನೆಯ ವರ್ಷ ಅಂತ ಸಾರ್ಕ್ ಘೋಷಣೆ ಮಾಡಿತು? ಬಡತನ ನಿರ್ಮೂಲನೆ ವರ್ಷ. ಸರಿಯಾದ ಉತ್ತರ 1995. 1995ರ ವರ್ಷವನ್ನು ನಮ್ಮ ಸಾರ್ಕ್ ಬಡತನ ನಿರ್ಮೂಲನೆ ವರ್ಷ ಅಂತ ಘೋಷಣೆ ಮಾಡಿತು. ನೆಕ್ಸ್ಟ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟು, ಮೋಸ್ಟ್ ರಿಪೀಟೆಡ್ ಪ್ರಶ್ನೆ. ಭಾರತದಲ್ಲಿ ಪ್ರತಿ ವರ್ಷ ಫೆಬ್ರವರಿ 28 ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ನಾವು ಆಚರಿಸ್ತೇವೆ. ಅದಕ್ಕೆ ರೀಸನ್ ಏನು ಅಂತ ಕೇಳಿದ್ದಾನೆ. ಯಾಕೆ ನೋಡಿ, ಮೊದಲನೇದು, ಮೊದಲ ಭಾರತೀಯ ಬಾಹ್ಯಾಕಾಶ ನೌಕೆಯನ್ನು ಪ್ರಾರಂಭಿಸೋಕ್ಕೋಸ್ಕರ ನಾವು ಅದನ್ನು ಆಚರಿಸ್ತೇವೋ. ಮೊದಲ ಭಾರತೀಯ ಬಾಹ್ಯಾಕಾಶ ನೌಕೆಯನ್ನು ಪ್ರಾರಂಭಿಸಲಾಯಿತು. ಎರಡನೇ ನೋಡಿ, ನೆಹರು ಭಾರತಾದ್ಯಂತ ಥ್ರೂಔಟ್ ಇಂಡಿಯಾ ವಿಜ್ಞಾನ ಪ್ರಯೋಗಾಲಯಗಳಿಗೆ ಅಡಿಪಾಯ ಹಾಕಿದರು, ಅದಕ್ಕೋಸ್ಕರನೋ. ಅಥವಾ 1928ರಲ್ಲಿ ಫೆಬ್ರವರಿ 28ರಂದು CV ರಾಮನ್ ರವರು ರಾಮನ್ ಪರಿಣಾಮವನ್ನು ಕಂಡುಹಿಡಿದಕ್ಕೋಸ್ಕರನೋ. ಅಥವಾ ವಿಕ್ರಮ್ ಸಾರಾಭಾಯಿ ಅವರು ಜನಿಸಿದರು ಈ ಫೆಬ್ರವರಿ 28 ಅದಕ್ಕೋಸ್ಕರನೋ. ಸರಿಯಾದ ಉತ್ತರ 1928ರಲ್ಲಿ CV ರಾಮನ್ ರವರು ರಾಮನ್ ಎಫೆಕ್ಟನ್ನು ಕಂಡುಹಿಡಿದರು, ರಾಮನ್ ಪರಿಣಾಮ ಬಗ್ಗೆ ಅಧ್ಯಯನ ಮಾಡಿದರು. ಅದಕ್ಕೋಸ್ಕರ ಪ್ರತಿ ವರ್ಷ ನಾವು ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ
ನ್ಯಾಷನಲ್ ಸೈನ್ಸ್ ಡೇಯನ್ನು ಪ್ರತಿ ವರ್ಷ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ನೆಕ್ಸ್ಟ್ 1985 ವರ್ಷವನ್ನು ಯಾವ ಅಂತಾರಾಷ್ಟ್ರೀಯ ವರ್ಷ ಎಂದು ನಾವು ಘೋಷಣೆ ಮಾಡಿದ್ದೇವೆ? ಸರಿಯಾದ ಉತ್ತರ ಯುವ ಜನರ ವರ್ಷ ಯಾವುದು? 1985 ನಾವು ಯುವ ಜನರ ವರ್ಷ ಅಂತ ನಾವು ಘೋಷಿಸಿದೆವು. ಇಸ್ವಿಗಳು ತಲೆ ಒಳಗಿರಬೇಕು. 1985. ಪ್ರವಾದಿ ಮಹಮ್ಮದ್ ಅವರ ಹುಟ್ಟುಹಬ್ಬದ ದಿನದಂದು ಈ ಕೆಳಗಿನ ಯಾವ ಹಬ್ಬವನ್ನು ಆಚರಿಸಲಾಗುತ್ತದೆ? ಯಾವುದು? ಪ್ರವಾದಿ ಮಹಮ್ಮದ್ ಅವರ ಬರ್ಡೇಯನ್ನು. ನೋಡಿ, ಈದ್ ಉಲ್ ಜುಹಾ, ಈದ್ ಇ ಮಿಲಾದ್, ಈದ್ ಉಲ್ ಫಿತರ್, ಮೊಹರಂ. ಸರಿಯಾದ ಉತ್ತರ ಈದ್ ಮಿಲಾದ್. ಈ ಈದ್ ಇ ಮಿಲಾದನ್ನು ಪ್ರವಾದಿ ಮಹಮ್ಮದ್ ಅವರ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬವನ್ನು ಎಲ್ಲ ಮುಸ್ಲಿಂ ಬಾಂಧವರು ಈದ್ ಇ ಮಿಲಾದ್ ಎನ್ನುವಂತಹ ಹಬ್ಬವನ್ನು ಆಚರಿಸುತ್ತಾರೆ. ನೆಕ್ಸ್ಟ್, ರೋಷ್ ಹಶಾನಾ ಯಾವ ಸಮುದಾಯದ ಹೊಸ ವರ್ಷ ದಿನ? ರೋಷ್ ಹಶಾನಾ ನೋಡಿ, ಯಹೂದಿಗಳು, ಮುಸ್ಲಿಮರು, ಹಿಂದೂಗಳು, ಶಿಂಟೋ. ರೋಷ್ ಹಶಾನಾ ಎನ್ನುವುದು ಯಾವ ಸಮುದಾಯದ ಒಂದು ಹೊಸ ವರ್ಷದ ದಿನ ಅಂತ. ಸರಿಯಾದ ಉತ್ತರ ಯಹೂದಿಗಳು. ಹಾಗಾದರೆ ಹಿಂದೂಗಳಿಗೆ ಯಾವಾಗ ಹೊಸ ವರ್ಷದ ದಿನ ಬರುತ್ತೆ? ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್, 1981 ಯಾವ ಅಂತಾರಾಷ್ಟ್ರೀಯ ವರ್ಷವನ್ನಾಗಿ ಆಚರಿಸಲಾಗುತ್ತದೆ? 1981. ಸರಿಯಾದ ಉತ್ತರ ಅಂಗವಿಕಲರ ವರ್ಷ ಎಂದು 1981 ಅಂತಾರಾಷ್ಟ್ರೀಯ ವರ್ಷ ಎಂದು ಘೋಷಣೆ ಮಾಡಲಾಯಿತು. ನೆಕ್ಸ್ಟ್, ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸ್ತೇವೆ. ಯಾವಾಗ? ಸರಿಯಾದ ಉತ್ತರ ಡಿಸೆಂಬರ್ 10. ಪ್ರತಿ ವರ್ಷ ಡಿಸೆಂಬರ್ 10ರಂದು ನಾವು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ತೇವೆ. ವರ್ಲ್ಡ್ ಹ್ಯೂಮನ್ ರೈಟ್ ಡೇ ಅಂತ ನಾವು ಪ್ರತಿ ವರ್ಷ ಡಿಸೆಂಬರ್ 10ರಂದು ಆಚರಿಸುತ್ತೇವೆ. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್, ವಿಶ್ವ ಸಾಕ್ಷರತಾ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಸೆಪ್ಟೆಂಬರ್ 8. ಪ್ರತಿ ವರ್ಷ ಸೆಪ್ಟೆಂಬರ್ 8ರಂದು ನಾವು ವರ್ಲ್ಡ್ ಲಿಟ್ರಸಿ ಡೇ ಅಥವಾ ಲಿಟರರಿ ಡೇ ಅಂತ ಸೆಪ್ಟೆಂಬರ್ 8ರಂದು ಆಚರಿಸುತ್ತೇವೆ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.